ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ನಮ್ಮ ಚಿತ್ರದುರ್ಗ ಜಿಲ್ಲೆ ತುಂಬ ಹೆಸರಾಂತ ಒಂದು ಒಳ್ಳೆ ಜಿಲ್ಲೆ. ನಮ್ಮ ಕರ್ನಾಟಕದ ಮಧ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ. ಜೊತೆಗೆ ನಮಗೆ ಇದು ಏನು ಹೈವೇ ನೋಡ್ತಾ ಇದ್ವಿ, ಇದು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಇದು ನ್ಯಾಷನಲ್ ಹೈವೇ. ಇದು ಜೇವರ್ ಗೇಟು ಶ್ರೀರಂಗಪಟ್ಟಣ ಅಂತ ಒಂದು ಒಳ್ಳೆ ಸಂಪರ್ಕ ಇರುವಂಥ ಇದು ರಸ್ತೆ. ಈ ರಸ್ತೆಯಿಂದ ಕೇವಲ ನಾವು 13.5 ಕಿಲೋಮೀಟ್ರ್ ಹೋಗಬೇಕು. 13.5 ಕಿಲೋಮೀಟ್ರ್ ಹೋದರೆ ನಮ್ಮ ಚಳ್ಳಕೆರೆಗೆ 13.5 ಕಿಲೋಮೀಟ್ರು. ಮತ್ತು ಹಿರಿಯೂರು ನಮ್ಮ ಚಳ್ಳಕೆರೆಗೆ ಹೈವೇಯಿಂದ ಕೇವಲ ಒಂದು 8 ಕಿಲೋಮೀಟ್ರ್ ಒಳಗಡೆ, 8 ಕಿಲೋಮೀಟ್ರ್ ಒಳಗಡೆದಲ್ಲಿ ನಮಗೆ ಒಂದು ಒಳ್ಳೆ ತಾರ್ ರೋಡ್ ಅಟ್ಯಾಚ್ ಆಗಿ 2 ಎಕರೆ ಪ್ರಾಪರ್ಟಿ ಇದೆ. ಬನ್ನಿ ನೋಡೋಣ 2 ಎಕರೆ ಪ್ರಾಪರ್ಟಿ ಹೇಗಿದೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ. ಇದು 2 ಎಕರೆ ಪ್ರಾಪರ್ಟಿ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಸ್ನೇಹಿತರೆ. ಬೆಂಗಳೂರಿಂದ ತುಂಬ ಜನ ತಾರ್ ರೋಡ್ಗೆ ಅಟ್ಯಾಚ್ ಬೇಕು, ನಾವೊಂದು ಫಾರ್ಮ್ ಹೌಸ್ ಮಾಡ್ಕೊಬೇಕು. ಇಲ್ಲ ಸರ್, ಬೆಂಗಳೂರಲ್ಲಿ ಇದ್ದು ನಮಗೆ ಬೋರ್ ಆಗಿಬಿಟ್ಟಿದೆ, ನಾವು ಹಳ್ಳಿ ವಾತಾವರಣದಲ್ಲಿ ಬಂದು ನಮ್ಮ ಮಕ್ಕಳನ್ನಾಯಿತು ಅಥವಾ ನಮ್ಮ ಒಂದು ಜೀವನನಾಯಿತು ಒಳ್ಳೆ ರೂಪಿಸ್ಕೊತೀವಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ನಾನು ಒಂದು ಈ 2 ಎಕರೆ ಜಮೀನನ್ನ ಕೊಡ್ತೀನಿ ಸ್ನೇಹಿತರೆ. ಇವತ್ತು ಈ ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಒಳ್ಳೆ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ, ತುಂಬ ಅನುಕೂಲ ಆಗುತ್ತೆ. ತುಂಬ ಜನ ಇಷ್ಟಪಡ್ತೀರಾ, ನನಗೆ ತಾರ್ ರೋಡ್ಗೆ ಬೇಕು ಸರ್, ನನಗೆ ಊರಿಗೆ ಹತ್ರದಲ್ಲಿರಬೇಕು ಅಂತ. ಇದು ವಿಲೇಜ್ಗೆ ಕೇವಲ 100 ಮೀಟ್ರ್ ದೂರದಲ್ಲಿದೆ, 100 ಮೀಟ್ರ್ ದೂರದಲ್ಲಿ ವಿಲೇಜ್ಗೆ ಇದೆ. ನಮಗೆ ನಮ್ಮ ಜಮೀನಲ್ಲಿ ನಾವು ನೋಡಿದರೆ ಜಮೀನಿಂದ ಎಲ್ಲ ಥರ ವಿಲೇಜಲ್ಲಿರುವಂಥ ಎಲ್ಲ ಮನೆಗಳು ಕಾಣುತ್ತೆ, ನಮಗೆ ಅನುಕೂಲ ಇದೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರ್ತೀರ ಸ್ನೇಹಿತರೆ, ಯಾರ್ಯಾರು ಜಮೀನನ್ನ ನಾವು ನೋಡಲೇಬೇಕು, ನಾವು ತೊಗೊಳ್ಳೇಬೇಕು ಅನ್ನೋ ಆಸಕ್ತಿ ಇರ್ತಾರ, ಆ ಥರ ಇರುವಂಥ ಕಸ್ಟಮರ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಜನ ನಿರಾಶ್ರಿತರಾಗಿರ್ತೀರ, ನಮ್ಮ ಇಡೀ ಜಿಲ್ಲೆನ ಎಲ್ಲ ಕಡೆ ಸುತ್ತಿ ಸರ್ ನಮಗೆ ಆ ಥರ ಬೇಕು ಈ ಥರ ಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಒಂದು ಚಾಯ್ಸ್ ಇರುತ್ತೆ, ಒಳ್ಳೆ ಭೂಮಿ, ಒಳ್ಳೆ ಪೇಪರ್ಸು, ಒಳ್ಳೆ ರಸ್ತೆ ಇರುವಂತಹ ಒಂದು ಜಮೀನನ್ನ ಕೊಡೋ ಒಂದು ಕಾನ್ಸೆಪ್ಟು. ತುಂಬ ಜನ ಏನು ಮಾಡ್ತೀರಪ್ಪ ಅಂತಂದರೆ ಕೇವಲ ನೋಡೋದಕ್ಕೆ ಮಾತ್ರ ನೀವು ಸಮಯನ ವ್ಯರ್ಥ ಮಾಡ್ತೀರ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ಜಮೀನುಗಳನ್ನ ನೋಡಿ ಪರ್ಚೇಸ್ ಮಾಡಿ. ನೀವು ಎಲ್ಲಿಂದಾದರೂ ಪರ್ಚೇಸ್ ಮಾಡಿ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರ ಸಂಶಯ ತೊಂದರೆ ಇಲ್ಲ. ಬಟ್ ನೀವು ಸಂಶಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಸಂಶಯನ ಬದಿಗಿಟ್ಟು ನೀವು ಜಮೀನುಗಳನ್ನು ನೋಡೋದಕ್ಕೆ ಬನ್ನಿ. ಆ ಜಮೀನನ್ನು ನೋಡಿದ ಮೇಲೆ ನಿಮ್ಮ ಬೆಲೆ ಇನ್ನೊಂದು ಮತ್ತೊಂದು ಮಗದೊಂದು ಏನು ಬೇಕೋ ಅದಕ್ಕೆಲ್ಲ ಸಹಕಾರ ಕೊಡೋಣ. ಬನ್ನಿ, ಫಸ್ಟು ಜಮೀನಿನ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಇದೇ ರೋಡ್ ಅಟ್ಯಾಚ್ ಆಗಿ ನಿಮಗೆ 2 ಎಕರೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ಒಳ್ಳೆ ಭೂಮಿ, ಅನುಕೂಲ ಇರುತ್ತೆ. ನಾನು ನಿಮಗೆ ಭೂಮಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಮತ್ತೊಮ್ಮೆ ಒಳ್ಳೆ ರಸ್ತೆ ಸಂಪರ್ಕ ಇರುವಂತಹ ಜಮೀನು. ಇವತ್ತು ತಾರ್ ರೋಡ್ಗೆ ತುಂಬ ಜನ ಹುಡುಕಾಟ ಮಾಡ್ತಾ ಇರ್ತೀರ, ಆದರೆ ನಿರಾಶ್ರಿತರಾಗ್ಬಿಡ್ತೀರ ತಾರ್ ರೋಡಿಗೆ ಸಿಕ್ಕಿಲ್ಲ ಅಂತಂದರೆ. ಈ ಕಡೆ ನೋಡಿ ಕಾಡು ಎಷ್ಟು ಚೆನ್ನಾಗಿ ರೈತರು ಬೆಳೆಸಿದ್ದಾರೆ. ಇದು ಸ್ವಂತ ರೈತ ಬೆಳೆದಂಥ ಒಂದು ಕಾಡು. ಇದರಲ್ಲಿ ರಕ್ತಚಂದನ, ಶ್ರೀಗಂಧ, ಸೊಗಸೆ ಮತ್ತು ನಮಗೆ ಟೀಕು, ಈ ಥರ ಎಲ್ಲನೂ ಬೆಳೆದಿದ್ದಾರೆ ರೈತರು. ಇದು ಕೇವಲ ಪ್ಲ್ಯಾಂಟೇಷನ್ ಮಾಡಿ ಈಗ 4.5 ವರ್ಷ ಮಾತ್ರ ಆಗಿದೆ. ತುಂಬ ಅನುಕೂಲ, ಎಲ್ಲ ಅನುಕೂಲ ಅಂದರೆ ತುಂಬ ಅನುಕೂಲ. ರೈತ ಕಷ್ಟಪಟ್ಟರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ನಮ್ಮ ಚಿತ್ರದುರ್ಗದ ಭಾಗದಲ್ಲಿ ಎಲ್ಲ ರೈತರು ಈರುಳ್ಳಿ ಬೆಳೆನ ಬೆಳೀತಾ ಇದ್ದಾರೆ. ಎಲ್ಲ ಆಲ್ರೆಡಿ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ನೀರನ್ನು ಹಾಯಿಸೋ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು. ನಮ್ಮ ಚಿತ್ರದುರ್ಗದ ಒಂದು ಇತಿಹಾಸನ ನಾವು ನೋಡಿದರೆ ಮೂಲದಿಂದನೂ ಇವತ್ತಿನವರೆಗೂ ಇಲ್ಲಿ ಒಳ್ಳೆ ಉತ್ತಮ ಬೆಳೆ ಬೆಳೆಯೋದಕ್ಕೆ ವಾತಾವರಣ, ಗಾಳಿ ಭಾಳ ಅನುಕೂಲ ಇದೆ. ರಾಜ ಮಹಾರಾಜರ ಕಾಲದಿಂದಲೂ ಬೆಳೆಗಳು ಇಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಭಾಳ ಯೋಗ್ಯವಾದಂಥ ಒಂದು ಭೂಮಿ. ಅದಕ್ಕೆ ಹಂಗಾಗಿ ಅಂದಿನ ಪಾಳೆಗಾರರು ಈ ಒಂದು ಭೂಮಿನ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ನೋಡಿ, ಇಲ್ಲಿ ಕೆರೆ ಬರುತ್ತೆ. ಇದು ಕೆರೆ ಕಟ್ಟೆ. ಈ ಕೆರೆ ಕಟ್ಟೆ ಆಚೆ ಕಡೆಗೆ ನಮಗೆ ನೀರಿರುತ್ತೆ, ಮಳೆ ಬಂದಂಥ ನೀರು. ಇದು ಬ್ರಿಡ್ಜು. ಒಳ್ಳೆ ನೀರಿನ ಒಂದು ವ್ಯವಸ್ಥೆ ಇರುವಂಥ ಒಂದು ಭೂಮಿ. ಸುತ್ತಲೂ ರೈತರು ಇಲ್ಲೆಲ್ಲ ಅಡಿಕೆ, ತೆಂಗು, ಬಾಳೆ, ಪಪ್ಪಾಯಿ, ದಾಳಿಂಬ್ರೆ ಮತ್ತು ಈ ಥರ ಎಲ್ಲ ತರಹ ದವಸ ಧಾನ್ಯಗಳಾಗಿರ್ಬೋದು, ಮತ್ತು ದ್ವಿದಳ ಧಾನ್ಯಗಳಾಗಿರ್ಬೋದು, ಮತ್ತು ಕರಕುಶಲ ಎಲ್ಲ ತಯಾರಿಕೆಗಳು ಮಾಡುವಂಥ ಇಲ್ಲಿ ರೈತರು ಎಲ್ಲ ಥರ. ಇಲ್ಲಿ ಕಂಬಳಿ ನೇಕಾರರು, ನಮ್ಮ ಕುರುಬ ಸಮಾಜದ ಒಂದು ರೈತರು ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆಯುವಂಥ ಈ ಒಂದು ಭೂಮಿ. ಅನುಕೂಲ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಅಡಿಕೆ. ಈ ಕಡೆ ಕೆರೆನ ನಿಮಗೆ
ನೋಡಿ ಇದು ಕೆರೆ ಬರುತ್ತೆ, ಇದು ಕೆರೆ ಬರುತ್ತೆ, ದೂರದಿಂದ ಇದೆ. ಇದೆಲ್ಲ ಕೆರೆ ಅಂಶ, ತುಂಬ ನೀರಿರುವಂಥ ಇದು ಪ್ರದೇಶ. ಕಂಪ್ಲೀಟಾಗಿ ತುಂಬ ದೊಡ್ಡದಾಗಿದೆ ಕೆರೆ. ನಾನು ಒಂದು ಸೈಡಿಂದ ನಾನು ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ನೀರಿರೋದ್ರಿಂದ ನಮಗೆ ಭೂಮಿಗೆ ಈ ಥರ ಕಲರ್ ಬರುತ್ತೆ ಭೂಮಿ ನಮಗೆ. ಈಗ ನಾನು ನಿಮಗೆ ತೋರಿಸುವಂಥ ಭೂಮಿ ಅಡಿಕೆ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ರೈತರು. ಇದೆಲ್ಲ ಅಡಿಕೆ. ಸುಂದರವಾದಂಥ ತಾಣ ಅಂದರೆ ಈ ಜಾಗ. ನಾನು ನಮ್ಮ ಎಲ್ಲ ಕಸ್ಟಮರ್ಗೂ ಹೇಳೋದಿಷ್ಟೇ, ಖುಷಿಯಾಗಿ ಬನ್ನಿ, ನಮ್ಮ ಹತ್ರ ಒಳ್ಳೆ ಪ್ರಾಪರ್ಟಿನ ಖರೀದಿ ಮಾಡಿ ನಿಮ್ಮ ಇಡೀ ಜೀವನ ಬಂಗಾರವಾಗಿರಲಿ ಅಂತ ನಾವು ಅಂದ್ಕೊತೀವಿ. ಕೆಜುವಳ ಬೆಳೆಯೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ರೈತರು. ಈಗ ಮಳೆ ಬಿದ್ದ ತಕ್ಷಣವೇ ರೈತರ ಒಂದು ಮುಖದಲ್ಲಿ ಒಳ್ಳೆ ನಗು ಕಾಣುತ್ತೆ. ಇಲ್ಲಿವರೆಗೂ ನಮ್ಮ ದೇಶ ಸಮೃದ್ಧಿಯಾಗಿ, ನಮ್ಮ ರಾಜ್ಯ ಸಮೃದ್ಧಿಯಾಗಿ ಇದೆ ಅಂತಂದರೆ ಅದು ಯಾವ ಮಂತ್ರಿಯಿಂದನೂ ಅಲ್ಲ, ನಮ್ಮ ದೇಶದ ಬೆನ್ನೆಲುಬಾದಂಥ ರೈತನಿಂದ ಮಾತ್ರ ಅದು ಸಾಧ್ಯ. ರೈತನಿಂದನೇ ಒಂದು ತುತ್ತು ಅನ್ನ ತಿಂದು ನಾವು ಇವತ್ತು ಒಂದು ಸಣ್ಣ ಒಂದು ಪೋಸ್ಟಿನಿಂದ ಒಂದು ಒಳ್ಳೆ ಹುದ್ದೆವರೆಗೂ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಆಹಾರ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಪ್ರತಿಯೊಂದು ಹಣ್ಣಾಗಿರ್ಬೋದು, ಹಂಪಲಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಮತ್ತು ನಮಗೆ ಬೇಕಾದಂಥ ಎಲ್ಲ ತರಹ ವಸ್ತುಗಳನ್ನು ನಾವು ಪಡಿಬೇಕಪ್ಪ ಅಂದ್ರೆ ರೈತ ಇದ್ದರೆ, ರೈತ ಬೆಳೆದ್ರೇ ಮಾತ್ರ ಸಾಧ್ಯ. ಅದು ತಾರ್ ರೋಡು, ಇದು ತಾರ್ ರೋಡು, ಈ ಕಡೆ ತಾರ್ ರೋಡು, ಇದು ತಾರ್ ರೋಡು. ತಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಭೂಮಿ ಇದು. 2 ಎಕರೆ. ನಿಮಗೆ 3 ಎಕರೆ ಬೇಕಾ 3 ಎಕರೆ ಕೊಡೋಣ ಸ್ನೇಹಿತರೆ. 2 ಸಾಕು, ನನಗೆ 2 ಎಕರೆ ಸಾಕು ಸರ, 2 ಎಕರೆನೇ ಕೊಡೋಣ. ಭೂಮಿ ತುಂಬ ಚೆನ್ನಾಗಿದೆ. ಈ ಭೂಮಿನ ನಾವು ಎಲ್ಲ ಹದ ಮಾಡಿ ಒಂದು ಮಟ್ಟಕ್ಕೆ ನೀಟ್ ಆ್ಯಂಡ್ ಕ್ಲೀನಾಗಿ ಇದನ್ನೆಲ್ಲ ನಾವು ಈಗ ಟ್ರ್ಯಾಕ್ಟ್ರ್ ಓಡಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಡೆವಲಪ್ಮೆಂಟಿಗೂ ಮಾಡಿಕೊಡ್ತೀನಿ ನಿಮಗೆ. ಯಾಕಂದರೆ ತುಂಬ ಜನ ನಾವು ಕಸ್ಟಮರ್ಗೆ ನಾವು ಯಾವ ರೀತಿ ಮಾತು ಕೊಟ್ಟಿರ್ತೀವೋ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಇಲ್ಲೇವರೆಗೂ. ಖಂಡಿತವಾಗ್ಲೂ ಇದನ್ನೆಲ್ಲ ಅನುಕೂಲ ಮಾಡಿಕೊಡ್ತೀನಿ ನಿಮಗೆ. ಒಳ್ಳೆಯ ಭೂಮಿ, ಎಲ್ಲ ಚೆನ್ನಾಗಿದೆ. 2 ಎಕರೆ ಕೆಂಪು ಭೂಮಿ. ಇದರಲ್ಲಿ ಅಡಿಕೆ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ರೆಡ್ ಸಾಯಿಲು. ಇದನ್ನೆಲ್ಲ ಒಂದು ಸರಿ ನಾವು ಕಲ್ಟಿವೇಷನ್ ಮಾಡಿ ನೀಟಾಗಿಟ್ಟರೆ ಜಮೀನು ನೋಡೋ ಥರ ಇರುತ್ತೆ. ನಮಗೆ ರೋಡ್ ಫೇಸು ಒಂದು 120ರಿಂದ 130 ಅಡಿ ರೋಡ್ ಫೇಸ್ ಸಿಗುತ್ತೆ ತಾರ್ ರೋಡ್ಗೆ. ಈ ಥರ ರೆಡ್ ಸಾಯಿಲು. ಇದರಲ್ಲಿ ತಾರ್ ರೋಡ್ಗೆ ಇವತ್ತು ಜಮೀನು ಸಿಗೋದೇ ತುಂಬ ಕಡಿಮೆ. ಅದರಲ್ಲೂ ನಾವು ಜಮೀನುಗಳು ಸಿಕ್ಕ ಮೇಲೆ ಖರೀದಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ವಿಲೇಜ್ ಬರುತ್ತೆ, ಇಲ್ಲೆಲ್ಲ ವಿಲೇಜ್ ಇದೆ. ವಿಲೇಜ್ಗೆ ಹತ್ತಿರದಲ್ಲಿದೆ. ನಮಗೆ ತುಂಬ ಅನುಕೂಲ ಭೂಮಿ ಬಗ್ಗೆ. ಇದನ್ನೆಲ್ಲ ಕಲ್ಟಿವೇಷನ್ ಮಾಡಿಸ್ತೀನಿ, ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ಏನಪ್ಪ ಡೆವಲಪ್ಮೆಂಟ್ ಮಾಡಿಸಿದ್ರೆ ಇನ್ನೂ ಒಳ್ಳೆ ಬೆಲೆ ಹೋಗುತ್ತೆ. ಬಟ್ ಆದರೆ ನಾವು ಕಸ್ಟಮರ್ಗೆ ಏನು ಹೇಳಿರ್ತೀವೋ ಅದನ್ನೇ ನಾವು ಇವತ್ತು ನೋಡಿ. ಇದೆಲ್ಲ ತಾರ್ ರೋಡ್. ನಮಗೆ ಇಲ್ಲಿಂದ ಬೆಂಗಳೂರಿಗೆ ಕೇವಲ ನಮಗೆ ಒಂದು 185 ಕಿಲೋಮೀಟ್ರಿಂದ 190 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸ್ನೇಹಿತರೆ. ಬೆಲೆ ಬಂದುಬಿಟ್ಟು ಇದ್ರದ್ದು ಕೇವಲ 26 ಲಕ್ಷ ರೂಪಾಯಿ ಒಂದು ಎಕರೆ ಹೇಳಿದ್ದೀನಿ. ಅದರಲ್ಲೂ ಸ್ವಲ್ಪ ಕುಂತು ಮಾತಾಡೋಣ. ಥ್ಯಾಂಕ್ ಯು.